ಲಿಂಗವನ್ನ ಲಿಂಗವಾಗಿ ಪೂಜಿಸಬೇಕು. ಯಾವ ನೆಲ್ಲೂರು ನಿಂಬೆಕ್ಕ ಜಂಗಮದ ಸೇವೆಯನ್ನ ಹ್ಯಾಗ್ ಮಾಡಿದಳು ಅನ್ನೋದನ್ನ ಪರಮಾತ್ಮ ಸಿರಿಯಾಳ ಶೆಟ್ಟಿಗೆ ತೋರಿಸ್ಬೇಕಾಗಿತ್ತು. ಸಿರಿಯಾಳ ಶೆಟ್ಟಿ ತನ್ನ ಮಗನ ತಲೆಯನ್ನೇ ಜಜ್ಜಿ ಶಿವನಿಗೆ ಪ್ರಸಾದವನ್ನು ಮಾಡಿದ್ದ ಕಾರಣಕ್ಕೆ ಅವನಿಗೆ ಗಣಪದವಿ ಪ್ರಾಪ್ತಿಯಾಗಿತ್ತು. ಹೀಗೆ ಗಣಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಸಿರಿಯಾಳನಿಗೆ ಸ್ವಕ್ ಬಂತು. ರೂಪಮದ, ಯೌವನಮದ, ಧನಮದ, ಜಪಮದ, ತಪಮದ ಮದ ಯಾರಿಗೆ ಬಿಟ್ಟಿಲ್ಲ. ಬಾಳ ಚಲುವಿದ್ದವ್ರಿಗೆ ಬಿಟ್ಟಿಲ್ಲ, ಬಾಳ ಬಲಿಸ್ತಿದ್ದವ್ರಿಗೆ ಬಿಟ್ಟಿಲ್ಲ, ಹಣವಂತರಿಗೆ ಬಿಟ್ಟಿಲ್ಲ, ತಪಸ್ವಿಗಳಿಗೆ ಬಿಟ್ಟಿಲ್ಲ, ಯೋಗಿಗಳಿಗೆ ಬಿಟ್ಟಿಲ್ಲ, ಜ್ಞಾನಿಗಳಿಗೆ ಬಿಟ್ಟಿಲ್ಲ. ಮಾಯೆ ಬೆನ್ನತ್ತಿರ್ತದ. ಹಾಗೆ ಸಿರಿಯಾಳ ಶೆಟ್ಟಿಗೆ ಲೋಕದಲ್ಲಿ ನನ್ನಂಥ ಭಕ್ತ ಯಾರೂ ಇಲ್ಲ. ಹೊಟ್ಟೆಯಲ್ಲಿ ಹೆತ್ತಿರ್ತಕ್ಕಂಥ ಮಗನ್ನ ತಂದೆ ತಾಯಿ ಇಬ್ರು ಕೂಡಿ ಆತನ ಶಿರವನ್ನ ಕುಟ್ಟಿ ಕುಟ್ಟಿ ಶಿವನಿಗೆ ನೈವೇದ್ಯ ಮಾಡಿದ್ದೇವೆ, ನಮ್ಮಂಥ ಭಕ್ತರು ಯಾರೂ ಇಲ್ಲ ಅನ್ನುವಂತ ಸೊಕ್ಕು ಬಂತವನು. ಇವನಿಗೆ ನಿನ್ನ ಹಾಗೆ ಇನ್ನೂ ಜನ ಇದ್ದಾರೆ ಅಂತ ತೋರಿಸ್ಬೇಕಾಗಿತ್ತು. ಆಗ ನೆಲ್ಲೂರು ನಿಂಬೆಕ್ಕನ ಮನೆಗೆ ಪರಮಾತ್ಮ ಸಿರಿಯಾಳ ಶೆಟ್ಟಿಯ ಜೊತೆ ವೃದ್ಧ ಜಂಗಮನಾಗಿ ಭಿಕ್ಷೆಗೆ ಬಂದ. ಭವತಿ ಭಿಕ್ಷಾಂದೇಹಿ ಅಂತ ನಿಂಬೆಕ್ಕನ ಮನೆ ಮುಂದೆ ಕೂಗಿದಾಗ ನಿಂಬೆಕ್ಕಂದ್ರು, ಪ್ರಸಾದದ ಸಮಯಕ್ಕೆ ತಾವು ಬಂದಿದ್ದೀರಿ ಜಂಗಮರು, ಬರಿ ಭಿಕ್ಷೆಯನ್ನ ಯಾಕೆ ನೀಡ್ಕೊಂಡು ಹೋಗ್ತೀರಿ, ಬರ್ರಿ ಅಂತ ಹೇಳಿ ಕರೆದಳು. ನಿನಗ ನೋಡುವ, ನಮ್ಗ ಬಹಳ ದಿವಸ ಊಟ ಮಾಡಿಲ್ಲ, ಹೊಟ್ಟೆ ಹಸ್ತದ, ನಮ್ಗ ಕಡುಬು ಬೇಕು, ತುಪ್ಪ ಬೇಕು, ಹಪ್ಪಳ ಬೇಕು, ಸಂಡಿಗೆ ಬೇಕು, ನಮಗೇನೆಲ್ಲ ಬಯಸದವ, ಬಹಳ ದಿವಸ ಊಟ ಮಾಡಿಲ್ಲ, ಅದಕ್ಕ ಪ್ರಸಾದ ಮಾಡಿಸು. ಜಂಗಮದ ಬಯಕೆ. ಜಂಗಮಕ್ಕೆ ಧನವ ಸವಿಸಬೇಕು, ಗುರುವಿಗೆ ತನುವ ಸವಿಸಬೇಕು, ಗುರುವಿನ ಸೇವಾ ಮಾಡಬೇಕು, ಜಂಗಮಕ್ಕೆ ದಾನವನ್ನು ಮಾಡಬೇಕು. ಹಾಗೆ ಜಂಗಮಕ್ಕೆ ಎಲ್ಲ ಪಡಿ ಪದಾರ್ಥಗಳನ್ನು ದಾನ ಮಾಡ್ತೀನಿ ಅಂತ ನಿಂಬೆಕ್ಕ ಸಿದ್ಧಳಾದಳು. ಮನೆಯನ್ನೆಲ್ಲ ಸ್ವಚ್ಛ ತೊಳೆದು ಶುಚಿ ಮಾಡಿದಳು. ಅವರ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದಳು, ಲಿಂಗ ಪೂಜೆಗೆ ವ್ಯವಸ್ಥೆ ಮಾಡಿದಳು, ಕರಿಗಡಬ ಕರೆದು ಜಂಗಮರಿಗೆ ಕುಡಿಲಿಕ್ಕೆ ಸಿಹಿ ನೀರನ್ನು ತರಬೇಕಂತ ಮಡಿಯಿಂದ ಬಾವಿಗೆ ಹೋದಳು. ಇತ್ತ ಹಸುವನ್ನು ಮೇಯಿಸಲು ಹೋಗಿರ್ತಕ್ಕಂಥ ನಿಂಬೆಕ್ಕನ ಏಕಮಾತ್ರ ಮಗ, ಒಬ್ಬನೇ ಒಬ್ಬ ಮಗ, ದನವನ್ನು ತಿರುಕೊಂಡು ಮನೆಗೆ ಬಂದ. ಹೊಟ್ಟೆ ಹಸ್ತಿತ್ತು. ಆಷಾಢ ಗಾಳಿ ಬೀಸಿ ಹೊಡೆದ್ರ ಹೇಸಿ ನನ್ನ ಜನ್ಮ ಹೆಣ್ಣಾಗಿ ಯಾಕೆ ಹುಟ್ಟಲಿಲ್ಲ ಅಂತಿತ್ತಂತ ರೈತನ ಜನ್ಮ. ಆಷಾಢದಾಗ ಹೊಟ್ಟೆ ಬಾಳ ಹಸಿತದ. ಶ್ರಾವಣ ಬಂತಂದ್ರ ಹೊಟ್ಟೆ ಹಸಂಗಿಲ್ ಕರೆ ಮನ್ಯಾಗ ಗೋಳಿಗೆ ಇರ್ತಾವ, ಕರ್ಚಿಕಾಯಿ ಇರ್ತಾವ, ತುಪ್ಪ ಇರ್ತದ, ಹೊಲದಾಗಿನ ಬಾಳ ಕೆಲಸ ಇರಂಗಿಲ್ಲ. ಆದ್ರೆ ಈಗ ನೀರಾವರಿ ಬಂದು ಸ್ವಲ್ಪ ಕೆಲಸ ಹತ್ತೈತ ಮಾಡ್ತಾರೆ. ಹಿಂಗ ಹುಡುಗ ಹೊಟ್ಟೆ ಹಸ್ತು ಬಂದು ಯಾವತ್ತು ಕರೆದ. ಜಂಗಮರು ಪೂಜೆ ಕುಳಿತಿದ್ರು, ಅವರು ಧ್ಯಾನದಲ್ಲಿ ಲೀನರಾಗಿದ್ರು. ಹೊಳೆ ನೋಡ್ಲಿಲ್ಲ. ಒಳಗೋದ ಕಡುಬಿನ ವಾಸನೆ ಬಂತು.
ಹಸು ಬೇರೆ ಆಗಿತ್ತು, ಕಡುಬಿನ ವಾಸನೆ ಬಂತು. ಬುಟ್ಟಾಗ ಕೈ ಹಾಕಿ ಅಕಡೊಂದು ಇಕಡೊಂದು ಎರಡು ಕಡುಬು ತಗೊಂಡು ಹುಡುಗ ಬಂದು ಹೊಸ್ಲಿ ಮೇಲೆ ಕುಂತ್ಕೊಂಡು ಕಡುಬು ತಿನ್ನಾಕಂತಿತ್ತು. ಮಡಿಯಿಂದ ಮಾಡಿ ಇಟ್ಟು ಹೋಗಿರ್ತಕ್ಕಂಥ ನಿಂಬೆಕ್ಕನ ಕಡುಬನ್ನ ಮಗ ತಿನ್ನಾಕಂತಿತ್ತು. ಜಂಗಮಕ್ಕೆ ನೈವೇದ್ಯ ಮಾಡದ ಹೊರತು ಒಂದು ಕಾಲಿತ್ತು. ಬಹುಶಃ ಇದ್ದಲಿಗೆಯೊಳಗ ಇವತ್ತು ಆ ಪರಿಸ್ಥಿತಿಯನ್ನು ನೋಡ್ತೀವಿ ನಾವು. ಮನೆಯಲ್ಲಿ ಜಂಗಮರ ಬಂದು ಪಾದೋದಕ ಕೊಟ್ಟು ಪ್ರಸಾದ ಮಾಡದ ಹೊರತು ಒಂದು ಗಿಂಡಿ ನೀರನ್ನು ಕೂಡ ಮಗನಿಗೆ ಕೊಡ್ತಿರ್ಲಿಲ್ಲ. ಅಂಥ ನಿಂಬೆಕ್ಕ ನೀರಿಗೆ ಹೋಗಿದ್ಲು. ಬರೋದ್ರೊಳಗೆ ಮಗ ಕಡುಬು ಕೈಯಾಗ ಹಿಡ್ಕೊಂಡು ಎಡಗೈಯಾಗ ಒಂದ್ ಹಿಡ್ದಿದ್ದ, ಬಲಗೈಯಾಗ ಒಂದ್ ಹಿಡ್ದಿದ್ದ, ಕಡುಬು ತಿಂತಿದ್ದ. ಮಗನ ನೋಡಿ ಕಿಡಿ 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 ಕೆಂಡಾದಳು. ಎಲ್ಲಾ ದುರುಳ, ಜಂಗಮನಿಗೆ ನೈವೇದ್ಯ ಮಾಡಬೇಕಾಗಿರ್ತಕ್ಕಂಥ ಕಡುಬನ್ನ ನಿನ್ನ ಕೈಯಾರೆ ಮುಟ್ಟಿ ಮಡಿಯನ್ನ ಹಾಳು ಮಾಡಿದಲ್ಲ ನೀನು. ಜಂಗಮದ ನೈವೇದ್ಯ ಮಡಿಯಿಂದ ಆಗಬೇಕು. ಯಾವಾಗ ಜಂಗಮದ ನೈವೇದ್ಯವನ್ನ ಹಾಳು ಮಾಡಿದೆ ಅಂದ್ರ ನೀನು ಇಲ್ಲಿ ಇರಬಾರ್ದು. ಕೊಡವನ್ನ ಎತ್ತಿ ಅವನ ತಲೆ ಮೇಲೆ ಒಗೆದಳು. ಒಣಕೆಯನ್ನು ತಂದು ತಲೆಗೆ ಜೋರಾಗಿ ಹೊಡೆದು 2 ಹೋಳು ಮಾಡಿದ್ರು. ತಲೆಗೆ ಹೊಡೆದು 2 ಹೋಳು ಮಾಡಿದಳು. ಮಗನನ್ನ ಎಳೆದು ಒಯ್ದು ದನದ ಗೋದಲಿಯೊಳಗೆ ಒಗೆದು ಮ್ಯಾಗ ಹುಲ್ಲು ಹಾಕಿದಳು. ಮತ್ತೆ ಮನಿ ತೊಳೆದಳು. ಮತ್ತೆ ಮಡಿಯಿಂದ ಬ್ಯಾಳಿಗೆ ಹಾಕಿದಳು. ಮತ್ತೆ ಕಡುಬು ಮಾಡಿದಳು. ಪರಮಾತ್ಮನ ಆಟ. ಮತ್ತೆ ಕಡುಬು ಮಾಡಿದಳು. ಮತ್ತೆ ನೀರು ತಂದಳು. ಜಂಗಮಕ್ಕೆ ಪಂಕ್ತಿಯನ್ನ ಆರಂಭ ಮಾಡಿದಳು. ಪ್ರಸಾದ ಬಟ್ಟಲದೊಳಗೆ ಕಡುಬು ಹಾಕಿದಳು. ಏನೇನು ಮಾಡಿದಳು? ಪಂಚ ಪಕ್ವಾನ್ನಗಳನ್ನು ಎಲ್ಲವನ್ನು ನೀಡಿ, ಗುರುವೇ ನಿನ್ನದು, ಗುರುವೇ ನಿನ್ನದು, ಮಹಾಗುರುವೇ ನಿನ್ನದು. ಇಷ್ಟಲಿಂಗಕ್ಕೆ ತೃಪ್ತಿಯಾಗಲಿ, ಪ್ರಾಣಲಿಂಗಕ್ಕೆ ತೃಪ್ತಿಯಾಗಲಿ, ಆತ್ಮಲಿಂಗಕ್ಕೆ ತೃಪ್ತಿಯಾಗಲಿ, ಶರಣ ನಿನ್ನ ಪ್ರಸಾದವಾಗಲಿ ಅಂತ ಜಂಗಮಕ್ಕೆ ಸಾಷ್ಟಾಂಗ ಹಾಕ್ಲಿಕ್ಕೆ ಬಂದ್ಲು. ಅವ ನಮಗೊಂದು ಪದ್ಧತಿ ಅದ. ಮಕ್ಕಳಿಲ್ಲದ ಮನೆಯಲ್ಲಿ ನಾವು ಊಟ ಮಾಡೋದಿಲ್ಲ. ಹಿಂದ ಸಿರಿಯಾಳ ಶೆಟ್ಟಿ ಮನೆಯೊಳಗೆ ನಾಟಕ ಮಾಡಿದಂಗ ನನ್ನ ಮನ್ಯಾಗ ನಾಟಕ ಮಾಡಾಕ ಬಂದಿ ಅಂದ್ರ ಮಗನ ತಲೆಗೆ ಹಾಕಿದ ಒಣಕೆಯ ಪೆಟ್ಟು ನಿನ್ನ ತಲೆಗೂ ಬಿದ್ದಿತ್ತು. ಹುಷಾರಿ. ನೀನಾರೆಂದು ಬಲ್ಲೆ ನಾನು. ಯಾಕಂದ್ರ ನಾ ಯಾರಂತ ನನಗೆ ಗೊತ್ತದ. ನಾನಾರೆಂದು ಅರಿಯದ ಹೊರತು ಅವನ ಅರಿಲಿಕ್ಕಾಗೋದಿಲ್ಲ ನಮಗ. ನಾ ಯಾರು ಅಂತ ತಿಳ್ಕೊಂಡೇವಂದ್ರ ಅವ ಯಾರಂತ ಗೊತ್ತಾಗ್ತದ. ನಾನೇ ಯಾರು ಅಂತ ಗೊತ್ತಿಲ್ಲ, ಅವನ ಹೆಂಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ? ಮೊದಲು ಆತ್ಮ ಸಾಕ್ಷಾತ್ಕಾರ, ಮೊದಲು ಅಂತರಂಗದ ಸುದ್ದಿ, ಮೊದಲು ಒಳಗಿನ ಸುದ್ದಿ. ಒಳಗ ನರಿಯದವರು ಹೊರಗನ್ನ ಹೆಂಗ ಅರ್ತಾರು? ಬಹಳ ಜನ ಹೊರಗ ಅರಿತು ಒಳಗರ್ತಿಲ್ಲ. ಈ ಬಹಿರಂಗದಲ್ಲಿ ನಾಟಕ ಮಾಡ್ತಾ ಇರ್ತಕ್ಕಂಥವ್ರು ಯಾರನ್ನು ಒಲಿಸ್ಕೊಳ್ಳಿಕ್ಕ ಸುಮ್ಮನೆ ಕೈ ಮುಗಿದು ನಮಸ್ಕಾರಪ್ಪ ಶೆಟ್ರ, ಏನ್ರಿಪ್ಪ ನಿಮ್ಮಲ್ಲಿ ದೊಡ್ಡವ್ರು ಯಾರು ಇಲ್ರಿಪ್ಪ, ನಿಮ್ಮ ದಯೆಯಿಂದ ನಾವು ಆರಾಮದಿರಪ್ಪ, ವಾ 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 ನಾಟಕ. ಒಳಗ ಸುಮ್ಮ ಮೌನೇಶ ಈ ಮಕ್ಕಳನ್ನ ರಂಭಿಸ್ಬೇಕು. ಅಂತರಂಗದ ಮೂಲಕ ಯಾರು ಮಾತಾಡ್ತಾರ ಅವರು ಮಹಾತ್ಮರು. ಉಳಿದವರೆಲ್ಲ ಡೋಂಗಿಗಳು. ಜಗತ್ತು ಡೋಂಗಿ ಬಾಬಾಗಳನ್ನ ನಂಬಿ ಹಾಳಾಗ್ಲಿಕ್ಕತ್ತಿದೆ. ಎಂತಿಂತವ್ರು ನಮ್ಮ ಮಧ್ಯದಲ್ಲಿದ್ದಾರೆ. 10 ರೂಪಾಯಿ ನೋಟ್ ಹಂಚಿ 10 ಮುಳುಗದಕ್ಕೆ 1000 ರೂಪಾಯಿ ದಕ್ಷಿಣ ಇಸ್ಕೊಳ್ಳುವಂತ ಡೋಂಗಿ ಬಾಬಾಗಳ ಮಧ್ಯೆ ಜೀವಿಸ್ತಾ ಇದ್ದೇವೆ ನಾವು ಇವತ್ತು. ಒಂದು ಬಾಳೆಹಣ್ಣು ಕೊಟ್ಟರೆ ಸಾಕು,
ಸಾಕು 20 ರೂಪಾಯಿ ದಕ್ಷಿಣ ಕೊಡ್ತಾನೆ ಮಗಮ ಅಂತ ಹೇಳಿ ದೇವರನ್ನ ನಂಬದೇ ಇರ್ತಕ್ಕಂಥ ನಾಸ್ತಿಕ ಪೂಜಾರಿಗಳ ಮಧ್ಯದಲ್ಲಿ ಏನನ್ನೂ ಅರಿಯದೇ ಇರ್ತಕ್ಕಂಥ ಈರಯ್ಯ, ಅವನಿಗೆ ಯಾವುದು ಗೊತ್ತಿಲ್ಲ, ಯಾವುದು ಹಣೆನೋ ಗೊತ್ತಿಲ್ಲ, ಬಾರಣೆನೋ ಗೊತ್ತಿಲ್ಲ. ಶರಣಪ್ಪನ ಸೇವಾ ಮಾಡಕ್ ಹಚ್ಚಾರ, ನಾ ಸೇವಾ ಮಾಡ್ಬೇಕು. ಇಂಥವ್ರು ಬೇಕು ನಮ್ಮ ಮಧ್ಯದಲ್ಲಿ, ಡೊಂಗಿ ಬಾಬಾಗಳು ಬೇಕಾಗಿಲ್ಲ. ಹಾಗೆ ನೀನು ಆ ಸಿರಿಯಾಳ ಸೆಟ್ಟಿಗೆ ಮಾಡಿದ ನಾಟಕ ನನ್ನ ಮುಂದೆ ಮಾಡಾಕತ್ತಿ ಅಂದ್ರೆ ನಡೆಯಂಗಿಲ್ಲ ಅಂತ ಹೇಳಿದಾಗ ಪರಮಾತ್ಮ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಸಿರಿಯಾಳ ಶೆಟ್ಟಿ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಆವಾಗ ಗೋದಲಿಯಲ್ಲಿ ಮಲಗಿರ್ತಕ್ಕಂಥ ಮಗು ಎದ್ದೋಡಿ ಬಂದು ಜಂಗಮಕ್ಕೆ ಸಾಷ್ಟಾಂಗ ಹಾಕ್ತದೆ. ಎಲ್ಲರನ್ನು ಕರ್ಕೊಂಡು ಪುಷ್ಪಕ ವಿಮಾನದಲ್ಲಿ ಪರಮಾತ್ಮ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಜಯಮಂಗಲಂ ಜಯ ನಮ.